ಗುರುಗಳ ಮಹಿಮೆ. ಎ.ಆರ್. ಕೃಷ್ಣಶಾಸ್ತ್ರಿ. ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ. ಆಧ್ಯಾತ್ಮ ರಾಮಾಯಣ. ಒಂದು ಸಂಸಾರದಲ್ಲಿ ಬರಿಯ ಹೆಣ್ಣು ಮಕ್ಕಳೇ ಇದ್ದರು. ತಾಯಿಗೆ ಒಂದಾದರೂ ಗಂಡು ಮಗುವಾಗಲೆಂಬ ಆಶೆ ಇತ್ತು. ಅದು ನೆರವೇರದ್ದರಿಂದ ಕಡೆಯ ಮಗಳು ಅಳಿಯ ಇವರನ್ನು ಮನೆಯಲ್ಲಿ ಇಟ್ಟುಕೊಂಡು ಅಳಿಯನನ್ನೇ ಮಗನಂತೆ ಕಂಡುಕೊಂಡಿದ್ದರು. ಹೀಗಿರಲು ಒಬ್ಬ ಗುರುಗಳು ಕೋರಿದ್ದನ್ನೆಲ್ಲ ಕೊಡುತ್ತಾರೆಂದು ಕೇಳಿ ಅವರಲ್ಲಿ ಸೇವೆ ಮಾಡಿ ಆಕೆ ತನಗೆ ಪುತ್ರ ಸಂತಾನವಾಗಬೇಕೆಂದು ಹಠ ಹಿಡಿದಳು. ಅವರು ಎಷ್ಟು ಬೇಡವೆಂದರೂ ಕೇಳಲಿಲ್ಲ. ಒಂದು ಹೋಗಿ ಒಂದಾಯಿತು. ತನ್ನ ಹೊಟ್ಟೆಯಲ್ಲೇ ಮಗುವಾಗುವುದಕ್ಕೆ ಬದಲು ಮಗಳು ಒಂದು ಗಂಡು ಮಗುವನ್ನು ಹೆತ್ತು ತೀರಿ ಹೋದಳು. ಅದನ್ನು ಸಾಕಿಕೊಳ್ಳುವ ಭಾರ ಆಕೆಯ ಮೇಲೆ ಬಿತ್ತು. ಇದು ಕತೆ. ತಾಯಿಯ ಸಂಕಟ, ಗುರುಗಳ ಸಂತತಿಕೆ ಇವುಗಳ ಇರುಕಿನಲ್ಲಿ ಕತೆ ಕಾಣುವುದು ಕಷ್ಟವಾದೀತೆಂದು ಅದರ ಸಂಗ್ರಹವನ್ನು ಕೊಟ್ಟಿದ್ದೆ. ಯಾಕೆ ತಾಯಿ ಹೀಗೆ ಊರು ಬಿಟ್ಟು ಸಂಸಾರ ಬಿಟ್ಟು ಇಲ್ಲಿ ತಿಂಗಳುಗಟ್ಟಲೆ ಒಪ್ಪತ್ತು ವನವಾಸ ಮಾಡಿಕೊಂಡು ನೆವೆಯುತ್ತಿದ್ದೀರಿ? ನನಗೇನಿದೆ ಸಂಸಾರ? ಮಾಡಿಕೊಂಡು ಹೋಗುವವರು ಹೋಗುತ್ತಾರೆ. ಅದೇಕೆ ತಾಯಿ ಹಾಗಂತೀರಿ? ತುಂಬಿದ ಸಂಸಾರ, ಗಂಡ ಮಕ್ಕಳು ಮೊಮ್ಮಕ್ಕಳು ಬೇಕಾದ ಹಾಗಿದ್ದಾರಲ್ಲ. ಯಾರಿದ್ದರೇನು, ನನ್ನದು ಅನ್ನುವ ಪದಾರ್ಥ ಒಂದಿಲ್ಲ. ಅವರೆಲ್ಲ ನಿಮ್ಮವರಲ್ಲವೇ? ಅದಕ್ಕೇನು, ಪ್ರಪಂಚವೆಲ್ಲ ನನ್ನದೇ. ಆಹಾ, ಅದು ಬಹುದೊಡ್ಡ ಮಾತು, ಸತ್ಯವಾದ ಮಾತು. ಸತ್ಯ ಅಂತ ಕಂಡು ಬಂದ ಮೇಲೆ ತಾನೇ ಸತ್ಯ ಅಲ್ಲವೇ? ಮತ್ತೆ ಕಂಡವರೆಲ್ಲ ಇಲ್ಲಿ ತುಂಬ ಸತ್ಯ ಇದೆ ಅಂತ ಹೇಳಿದರು. ಅದಕ್ಕಾಗಿ ಬಂದಿದ್ದೇನೆ. ನನಗೂ ಸತ್ಯ ಕಂಡು ಬಂದರೆ ತಾನೇ ಸತ್ಯ. ಅಡ್ಡಿ ಏನು? ಹಾಗೆಂದು ಎಷ್ಟು ದಿವಸ ಮನೆ ಮಠ ಬಿಟ್ಟು ಇಲ್ಲಿರುತ್ತೀರಮ್ಮ? ನನ್ನ ಕೆಲಸವಾಗುವ ತನಕ. ಆಗುವ ಕೆಲಸ ಎಲ್ಲಿದ್ದರೂ ಆಗುತ್ತೆ. ಹಾಗಾದರೆ ದೇವರು, ಗುರುಗಳು, ಯಾತ್ರೆ, ತೀರ್ಥ, ಸೇವೆ, ಪೂಜೆ ಅಂತ ಯಾಕಾಯ್ತು? ಎಲ್ಲ ಬರಿಯ ಭ್ರಾಂತಿಕ ತಾಯಿ. ಮತ್ತೆ ಎಷ್ಟೋ ಜನ ನಾನು ಇಲ್ಲಿಗೆ ಬಂದ ಮೇಲೆ ಬಂದು ತಮ್ಮ ತಮ್ಮ ಕೆಲಸ ನೆರವೇರಿತು ಅಂತ ಅವರವರ ಊರಿಗೆ ಹೋದರಲ್ಲ. ಅದು ಅವರವರ ಊರಿನಲ್ಲಿದ್ದರೆ ಆಗುತ್ತಿತ್ತು. ಗಿಡದ ಮೇಲೆ ಹಣ್ಣಾಗುತ್ತಿದ್ದದನ್ನು ಇಲ್ಲಿಗೆ ತಂದು ಅಡೆ ಹಾಕಿಕೊಂಡು ಹೋದರು ಅಷ್ಟೆಯೇ. ನಾನು ಊರಿನಲ್ಲಿದ್ದು ಮಾಡುವುದನ್ನೆಲ್ಲ ಮಾಡಿ ಮಾಡಿ ಸಾಕಾಯ್ತು. ಹೇಳಿದ ಕೇಳಿದ ವ್ರತವೆಲ್ಲ ಆಯ್ತು, ನೋಮಿಯೇ ಆಯ್ತು, ಪೂಜೆಯೇ ಆಯ್ತು, ಏನೂ ಫಲವಾಗಲಿಲ್ಲ. ಅದಕ್ಕೋಸ್ಕರ ನನ್ನ ಕೆಲಸವಾಗುವ ತನಕ ಎಷ್ಟೇ ದಿನವಾಗಲಿ ಇಲ್ಲೇ ಇದ್ದು ಬಿಡೋಣ ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡು ಬಂದು ಬಿಟ್ಟಿದ್ದೀನಿ. ಅಗತ್ಯವಾಗಿರಿ ತಾಯಿ, ನನಗೇನು ಭಾರ. ದೇವರ ಸೇವೆ ಕೆಟ್ಟದೆ. ಆದರೆ ಮನಸ್ಸಿನ ತುಂಬ ಆಸೆ ತುಂಬಿಕೊಂಡು ಮಾಡಿದ ಸೇವೆ ಫಲಿಸುವುದಿಲ್ಲಮ್ಮ. ಇದು ಒಳ್ಳೆಯ, ಚೆನ್ನಾಯಿತು. ಸೇವೆ ಮಾಡುವುದೇ ಆಸೆ ಇಟ್ಟುಕೊಂಡಿರುವುದಲ್ಲದರಿಂದಲ್ಲವೇ? ಆಸೆ ಇಲ್ಲದಿದ್ದರೆ ಯಾರು ದುಡಿಯುತ್ತಿದ್ದರು? ನೀವು ಹೇಳುವುದು ನಿಜ. ಎಲ್ಲರೂ ದುಡಿಯುವುದು ಆಸೆ ಇಟ್ಟುಕೊಂಡೆ. ಆ ದುಡಿತಕ್ಕೆ ಫಲವೇನೋ ಇರುತ್ತೆ. ಆದರೆ ತಮ್ಮ ಆಸೆ ನೆರವೇರುತ್ತೆ ಎಂಬ ಭರವಸೆ ಮಾತ್ರ ಹೇಳೋದಕ್ಕಾಗುವುದಿಲ್ಲ. ಈ ಮಾತು ಕೇಳುವುದಕ್ಕೆ ನಾನು ಇಲ್ಲಿಗೆ ಬಂದದ್ದು. ಇಷ್ಟು ದಿವಸ ಸೇವೆ ಮಾಡಿ. ಇದೇ ಸತ್ಯ. ಸತ್ಯ ಇರುವುದೊಂದೇ ತಾಯಿ, ಯಾವಾಗಲೂ ಒಂದೇ. ಅದು ಬೇಡದವರಿಗೆ ಹಿತವಾಗಿರುವುದಿಲ್ಲ. ಮಿಥ್ಯ ಹಲವು ರೂಪ ಹಿತ. ಸತ್ಯವೋ ಮಿಥ್ಯವೋ, ಹಿತವೋ ಅಹಿತವೋ. ನಾನು ಈ ವೇದಾಂತ ಬೋಧನೆಯನ್ನು ಕೇಳುವುದಕ್ಕಲ್ಲ ಇಲ್ಲಿಗೆ ಬಂದದ್ದು. ನನಗೆ ಅದು ಬೇಡ. ಬೇಡ ಅಂದರೆ ಹೇಗೆ ತಾಯಿ? ಕೊನೆಗೆ ಎಲ್ಲರಿಗೂ ದೊರೆಯುವುದು ಅದೇ. ನಾವು ಬೇಡವೆಂದರೂ ಅದು ಬಿಡುವ ಹಾಗಿಲ್ಲ. ಹೀಗಂತೂ ನನಗೆ ಇನ್ಯಾವುದೂ ಬೇಡ. ನಾನು ಮತ್ತೇನನ್ನೂ ಕೇಳುವುದಿಲ್ಲ. ಹಾಗಾದರೆ ನೀವು ಕೇಳುವುದೇನು? ನಾನಾಗಲೇ ಹೇಳಿದೆನಲ್ಲ, ಮತ್ತೆ ಹೇಳಬೇಕೆ? ಇಲ್ಲಿಗೆ ಬಂದರೆ ಯಾರೂ ಯಾವುದನ್ನು ಕೇಳಲೇಬೇಕಾಗಿಲ್ಲ. ಗುರುಗಳ ದೃಷ್ಟಿ ಬಿದ್ದರೆ ಸಾಕು, ಕೆಲಸವಾಗಿ ಬಿಡುತ್ತದೆ. ಗುರುಗಳು ಯಾರೊಡನೆಯೂ ಮಾತೇ ಆಡುವುದಿಲ್ಲ ಎಂದು ಹೇಳಿದ್ದರು. ನಿಜ ತಾಯಿ, ನಾನು ಇದುವರೆಗೆ ಯಾರೊಡನೆಯೂ ಇಷ್ಟು ಮಾತನಾಡಿದ್ದಿಲ್ಲ. ಎಲ್ಲರೂ ಅವರವರ ಕೆಲಸ ಮಾಡಿಕೊಂಡು ಪ್ರಸಾದ ಪಡೆದು ಹೊರಟು ಹೋಗುತ್ತಿದ್ದರು. ನಾನು ಯಾರಿಗೆ ಏನು ಮಾಡಿದೆ, ಏನು ಮಾಡಬಲ್ಲೆ? ಹಾಗಾದರೆ ನನ್ನ ಕೆಲಸ ಆಗುವುದಿಲ್ಲ ಎಂದು ಹೇಳೋದಕ್ಕೆ ನನ್ನೊಡನೆ ಇಷ್ಟು ಮಾತನಾಡುತ್ತಿದ್ದೀರಾ? ನಾನೇನು ಮಾಡಲಿ ತಾಯಿ? ಕೆಲಸವಾಗುವುದು ಬಿಡುವುದು ನನ್ನ ಅಧೀನವೇ? ಮತ್ತೆ ಯಾರ ಅಧೀನ? ಭಗವಂತನ ಅಧೀನ. ಅವನಿಂದಲೇ ಮಾಡಿಸಿಕೊಡಿ. ಅವನು ನನ್ನ ಅಧೀನವೇ? ಮತ್ತೆ ಯಾಕೆ ಗುರುಗಳು ಎನ್ನುವುದು? ಅದು ಅವರವರ ವಿಶ್ವಾಸ ಅಷ್ಟೇ. ಮತ್ತೆ ನನ್ನ ಸೇವೆಗೆ ಫಲವಿಲ್ಲವೇ? ಶ್ರಮಕ್ಕೆ ಫಲವಿಲ್ಲವೇ? ಇದೆ. ಆದರೆ ಆಸೆ ಇಟ್ಟುಕೊಂಡು ಸೇವೆ ಮಾಡಿದರೆ ಇನ್ನೂ ಕರ್ಮ ಸುತ್ತು ಹಾಕಿಕೊಳ್ಳುತ್ತೆ ಅಷ್ಟೇ. ಹಾಕಿಕೊಂಡ್ರೆ ಹಾಕಿಕೊಳ್ಳಲಿ, ಅದರಿಂದ ದೇವರಿಗೂ ತೊಡಕಾಗುತ್ತದಮ್ಮ. ಆಗಲಿ, ಅವನು ಸೇವೆ ಮಾಡಿಸಿಕೊಂಡದ್ದು ಸುಮ್ಮನೆಯೇ? ಹಾಗೆ ವ್ಯಾಪಾರಕ್ಕೆ ಹೊರಟರೆ ಅವನು ಕೋಮಟಿಯಾಗುತ್ತಾನೆ. ಆಗಲಿ ಹೇಳಿ.
ನಿಮ್ಮ ಸೇವೆ ಸಾಲದು, ಜೊತೆಗೆ ಇನ್ನೇನಾದರೂ ಗಟ್ಟಿ ಸಾಮಾನು ಕೊಡಿ ಎಂದರೆ ಕೊಡುವುದು. ಏನು ಕೊಡಬಲ್ಲಿರಿ? ಏನು ಬೇಕಾದರೂ ಕೊಟ್ಟರೆ ಆಗುತ್ತದೆ ಏನಮ್ಮ? ನೀವು ಮಕ್ಕಳ ಫಲವನ್ನು ಕೇಳುತ್ತೀರಿ, ನಿಮಗೆ ಅದು ಸಲ್ಲುವಷ್ಟನ್ನು ದೇವರು ಕೊಟ್ಟು ಬಿಟ್ಟಿದ್ದಾನೆ. ಈಗ ಒಬ್ಬ ಮಗನಾದರೆ ಅವನನ್ನು ದೇವರಿಗೆ ಬಿಟ್ಟು ಬಿಡುತ್ತೀರಾ? ದೇವರಿಗೆ ಬಿಟ್ಟು ಬಿಡುವುದಕ್ಕೆ ಕೇಳುತ್ತಿರುವುದು. ಮತ್ತೇನು ಮಾಡೋಣವಮ್ಮ? ದೇವರು ನಿಮಗೆ ಸಲ್ಲಬೇಕಾದ ಪಡಿಯನ್ನು ಅಳೆದು ಬಿಟ್ಟಿದ್ದಾನೆ. ಇರುವುದರಲ್ಲಿಯೇ ಯಾವುದನ್ನಾದರೂ ಕೊಟ್ಟರಾಗದೆ ಇರುವ ಮಕ್ಕಳು ಯಾರನ್ನು ಕೊಡುತ್ತೀರಿ? ಅವರು ಈಗ ನಿಮ್ಮ ಸೊತ್ತೆ. ಅವರನ್ನೆಲ್ಲ ಆಗಲೇ ದಾನ ಮಾಡಿಬಿಟ್ಟಿಲ್ಲವೇ? ದಾನ ಮಾಡಿದ್ದರೇನು? ಅವರು ನಮ್ಮ ಪದಾರ್ಥವಲ್ಲವೇ? ಹೌದು, ಅಲ್ಲ. ಹಾಗಾದರೆ ನನ್ನ ಆಸೆ ನೆರವೇರುವುದಿಲ್ಲ ಅನ್ನಿ. ನಾನು ಇಲ್ಲಿಯೇ ಇದ್ದು ದೇಹ ಕೊನೆಗಾಣಿಸುವುದೇ ಸರಿ. ನಾನು ಊರಿಗೆ ಹೋಗಿ ಆಗಬೇಕಾದದ್ದೇನು? ಚೆನ್ನಾಗಿ ಯೋಚನೆ ಮಾಡಿ ಹೇಳಿ, ದುಡುಕಬೇಡಿ. ಆಮೇಲೆ ನೀವು ನಾನು ಇಬ್ಬರೂ ಪಶ್ಚಾತ್ತಾಪ ಪಡಬೇಕಾದೀತು. ಈ ಹೆಣ್ಣು ಮಕ್ಕಳಲ್ಲಿ ಒಬ್ಬರು ಇಲ್ಲದೆ ಇದ್ದರೂ ಚಿಂತೆ ಇರುತ್ತಿರಲಿಲ್ಲ. ಒಂದು ಗಂಡು. ರಾಮ, ಏಕಮ್ಮ ಹಾಗಂತೀರಿ? ಹೆಣ್ಣು ಮಕ್ಕಳು ಮಕ್ಕಳಲ್ಲವೇ? ಅವರೆಂಥ ಮಕ್ಕಳು? ಮಾಡಿಸಿಕೊಳ್ಳುವ ತನಕ ಮಾಡಿಸಿಕೊಳ್ಳುತ್ತಾರೆ, ಆಮೇಲೆ ಹೊರಟು ಹೋಗುತ್ತಾರೆ. ನಮ್ಮ ಸಮಯಕ್ಕೆ ಯಾರೂ ಇಲ್ಲ. ಮೊದಲು ನಮ್ಮ ಮನೆಯಲ್ಲಿರುವಾಗ ಮಕ್ಕಳು, ಆಮೇಲೆ ಗಂಡನ ಮನೆಗೆ ಹೋದ ಮೇಲೆ ದೊಡ್ಡವರು. ಸಂಸಾರ ಅವರಿಗೆ ಸೊಸೆಯರೇ ಮನೆಯಲ್ಲಿ ಬಿದ್ದಿರ್ತಾರೆ ಅನ್ನುವುದಕ್ಕೆ. ಗಂಡು ಮಕ್ಕಳಾದವರಿಗೆಲ್ಲ ಸೊಸೆಯರು ಬರುತ್ತಾರೆಯೇ? ಬಂದವರೆಲ್ಲರೂ ಜೊತೆಯಲ್ಲಿರ್ತಾರೆಯೇ? ಇದ್ದರೆ ಅವರಿಂದ ಸುಖ ಉಂಟೆ? ಅದೆಲ್ಲ ಋಣಾನುಬಂಧ ಅಮ್ಮ. ಯಾರಿಗೆ ಯಾರು ಇರುತ್ತಾರೆ ಅಂತ ಕೇಳುತ್ತಾರೋ, ಇರುವುದಿಲ್ಲ ಅಂತ ಕೇಳುತ್ತಾರೋ, ಅದು ನಮ್ಮ ಇಷ್ಟವೇನಮ್ಮ? ದೇವರ ಇಷ್ಟವೇ ಆಗಲಿ. ಅದಕ್ಕೆ ಅವನನ್ನು ಕೇಳುವುದು, ಕೊಡಿಸಿ ಅಂತ ನಿಮ್ಮನ್ನು ಕೇಳುವುದು. ಇಲ್ಲದಿದ್ದರೆ ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು? ದೇವರಾದರೂ ಹೊಸದಾಗಿ ಇಲ್ಲಿಂದ ಕೊಡ್ತಾನಮ್ಮ. ಇರುವುದರಲ್ಲೇ ಚೌಕಾಶಿ ಮಾಡುತ್ತಾನೆ. ಈಗ ಇದ್ದದ್ದು ಬೇಡವೆಂದರೆ ತಲೆಯದನ್ನು ತೆಗೆದು ಕಾಲಿಗೆ ಹಾಕುತ್ತಾನೆ, ಕಾಲಿನದನ್ನು ತೆಗೆದು ತಲೆಗೆ ಹಾಕುತ್ತಾನೆ. ಆಗ ಅವಲಕ್ಷಣವಾಗುತ್ತದೆ, ಎಡವಟ್ಟಾಗುತ್ತದೆ. ನಾವು ಅದಕ್ಕೂ ಆಕ್ಷೇಪಿಸುತ್ತೇವೆ. ನನಗೆ ಈ ವೇದಾಂತ ಬೇಕಾಗಿಲ್ಲ. ನನ್ನ ಕೋರಿಕೆ ನನ್ನದು. ಏನಾದರೂ ಆಗಲಿ. ಭಗವಂತ, ನಿನ್ನ ಸಂಕಲ್ಪ ಹೀಗೂ ಇದೆಯೇ? ಈ ಪಾಪಕ್ಕೆ ನನ್ನನ್ನು ಗುರಿ ಮಾಡಬೇಕೆ? ನಿನ್ನ ಇಚ್ಛೆ ಆಗಲಿ. ತಗೊಳ್ಳಿ ಅಮ್ಮ. ಈ ಬಟ್ಟಲಲ್ಲಿರುವ ಕುಂಕುಮ ಇಟ್ಟುಕೊಳ್ಳಿ. ಮುಂದಿನ ವರ್ಷ ಮಗನನ್ನೆತ್ತಿಕೊಂಡು ದೇವರ ದರ್ಶನಕ್ಕೆ ಬನ್ನಿ. ಏನು ತಾಯಿ, ಮಗನನ್ನು ಎತ್ತಿಕೊಂಡು ಬಂದೀರಾ? ಬನ್ನಿ. ಅಯ್ಯೋ, ಆ ಪುಣ್ಯವೆಲ್ಲಿ ಬಂತು? ಇದು ಯಾವುದು ಮತ್ತೆ? ಇದೊಂದು ತಬ್ಬಲಿ ಮಗು, ತಾಯಿಲ್ಲದ ಮಗು. ಯಾಕೆ, ನೀವಿದ್ದೀರಲ್ಲ, ನೀವೇ ತಾಯಿ. ಇದು ನನ್ನದಲ್ಲಪ್ಪ, ನನ್ನ ಮಗಳದು. ಅವಳು ಇದನ್ನು ನನ್ನನ್ನು ತಬ್ಬಲಿ ಮಾಡಿ ಹೋದಳು. ಅದನ್ನೂ ತಬ್ಬಲಿ ಮಾಡಲಿಲ್ಲ, ನಿಮ್ಮನ್ನೂ ತಬ್ಬಲಿ ಮಾಡಲಿಲ್ಲ. ಅದಕ್ಕೆ ನೀವು ದಿಕ್ಕು, ನಿಮಗೆ ಅದು ದಿಕ್ಕು. ಇದನ್ನೇ ನಾನು ಕೇಳಿದ್ದು. ಮತ್ತೆ ನನ್ನ ಮಗನನ್ನ ಕೇಳಿದಿರಿ. ದೇವರು ಮಗನನ್ನು ಕೊಟ್ಟ. ಮಗಳು ಹೋಗಿ ತಬ್ಬಲಿ ಮಗುವನ್ನು ಸಾಕಿಕೋ ಎಂತಲೇ. ಅದನ್ನು ನೀವು ಕೇಳಿದಿರಲ್ಲಮ್ಮ. ಹೆಣ್ಣು ಮಕ್ಕಳಲ್ಲಿ ಒಬ್ಬರು ಇಲ್ಲದೆ ಆದರೂ ಒಂದು ಗಂಡು ಮಗುವಾಗಬಾರದೆ ಎಂದು ಕೇಳಲಿಲ್ಲವೇ? ಏನೋ ಹಾಗೆಂದುಕೊಂಡಾಕ್ಷಣ ಅವಳು ಸತ್ತೇ ಹೋಗಲಿ ಅಂತ ನನ್ನ ಮನಸ್ಸಿನಲ್ಲಿತ್ತೆ. ಅದೇ ಕೇಳಿದ್ದು, ಅದನ್ನೇ ದೇವರು ಕೊಟ್ಟಿದ್ದು. ತಾಯಿ ಸತ್ತ ಯಾವುದು ತಬ್ಬಲಿ ಮಗು ನನ್ನದಾಗುತ್ತದೆಯೇ? ಈ ವಯಸ್ಸಿನಲ್ಲಿ ಇದನ್ನು ಬೇರೆ ಕಟ್ಟಿಕೊಂಡು ಗೋಳಾಡಲೆ? ಮತ್ತೆ ದೇವರು ತಾನೇ ಏನು ಮಾಡ್ತಾನಮ್ಮ? ಹೂವಿಲ್ಲದ ಮರ ಹಣ್ಣು ಹೇಗೆ ಬಿಟ್ಟಿತ್ತು? ಎತ್ತ ಮಗುವಲ್ಲ, ಸಾಕು ಮಗು. ಯಾವುದಾದರೇನು? ಮೊಮ್ಮಗು ಮನೆಯ ಮಗುವಲ್ಲವೇ? ಮೊಮ್ಮಕ್ಕಳನ್ನು ದತ್ತು ಕೂಡ ತೆಗೆದುಕೊಳ್ಳುವುದಿಲ್ಲವೇ? ಸಾಕು ಈ ಧರ್ಮಶಾಸ್ತ್ರ. ಈ ಮಗುವನ್ನು ನಾನು ನೋಡಲಾರೆ. ಇದನ್ನು ಯಾರಾದರೂ ಸಾಕಿಕೊಳ್ಳಲಿ. ನಿಮ್ಮ ಮಠಕ್ಕೆ ಇಟ್ಟುಕೊಳ್ಳಿ. ನನ್ನ ಮಗಳನ್ನು ನನಗೆ ಕೊಡಿ. ಅವಳನ್ನು ನಾನು ಮಗಳು ಅಂತ ಸಾಕಿದ್ದೇನೆ. ಮಗಳು ಬೇರೆ ಅಲ್ಲ, ಮಗ ಬೇರೆ ಅಲ್ಲ ಅಂತ ಸಾಕಿದ್ದೇನಲ್ಲ. ಹೌದಮ್ಮ, ಅದಕ್ಕೆ ಯಾರೇನು ಮಾಡುತ್ತಾರೆ? ತಾಯಿ ಸತ್ತ ಮಗುವನ್ನು ಅಜ್ಜಿಗಿಂತ ಮತ್ತಾರು ಅಭಿಮಾನದಿಂದ ಸಾಕುತ್ತಾರೆ. ಮತ್ತೆ ಯಾರಿಗೆ ಬೇಕು ಆ ಮಗುವನ್ನು ಇಟ್ಟುಕೊಂಡು ನಾನೇನು ಮಾಡಲಿ? ಪರದೇಶಿ. ಬೇಡ, ನನಗೆ ಬೇಕಾಗಿಲ್ಲ. ನನ್ನ ಮಗಳು ನನಗೆ ಬೇಕು. ಏನು ಹುಚ್ಚಮ್ಮ ಇದು? ಈಗ ನಿಮ್ಮ ಮಗಳು ಬಂದರೆ ಭೂತದ ಹಾಗೆ ಬಂದಾಳು, ಪ್ರೇತದ ಹಾಗೆ ಬಂದಾಳು, ಮೊದಲಿನ ಹಾಗೆ ಬಂದಾಳೆ? ಬಂದರೆ ನೀವೇ ಹೆದರಿಕೊಂಡಿರಿ. ಈ ದೆವ್ವವನ್ನು ಓಡಿಸಿ ಎಂದು ಓಡಿ ಬಂದಿರಿ. ಬೇಡಿ ತಾಯಿ, ಬೇಡಿ. ಈ ದುಃಖದಲ್ಲಿ ನಿಮಗೆ ಹಾಗೆನ್ನಿಸುತ್ತದೆ, ಆಮೇಲೆ ಸರಿ ಹೋಗುತ್ತದೆ. ನಾವು ಯಾವುದಕ್ಕೂ ಆಸೆ ಪಡಬಾರದು. ದೇವರನ್ನು ಇದು ಕೊಡು ಅಂತ ಕೇಳುವುದಕ್ಕೆ ಹೋಗಬಾರದು. ಅವನು ಕೊಟ್ಟದ್ದನ್ನು ಪ್ರಸಾದವಾಗಿ ಸಂತೋಷದಿಂದ ಸಮಾಧಾನದಿಂದ ತೆಗೆದುಕೊಳ್ಳಬೇಕು ಎಂದು ನಾನು ಹೋದ ವರ್ಷವೇ ಹೇಳಲಿಲ್ಲವೇ? ಬೇಡಿ. ಒಂದು ಸಾರಿ ಆಸೆಪಟ್ಟು ಕೇಳಿ ಎಡವಟ್ಟಾಯಿತು.
ಇನ್ನೊಂದು ಸಾರಿ ಆಸೆ ಪಡಬೇಡಿ. ಭಗವಂತನ ಸಂಕಲ್ಪದಲ್ಲಿ ಕಾರ್ಯಕ್ರಮದಲ್ಲಿ ಏನೇನೋ ಹೇಗೆ ಹೇಗೆ ನಡೆಯಬೇಕೆಂದಿದೆಯೋ ಅದು ಹಾಗೆ ಹಾಗೆ ನಡೆಯಲಿ. ಅವನು ತನ್ನ ಯಂತ್ರದಲ್ಲಿ ಒಂದು ಕಡೆಯ ಕೀಲನ್ನು ಕಿತ್ತು ತಾನೇ ಇನ್ನೊಂದು ಕಡೆಗೆ ಹಾಕಬೇಕು. ಇರುವುದು ಸರಿಯಾಗಿಲ್ಲ, ವ್ಯತ್ಯಾಸವಾಗಲೇಬೇಕು ಎಂದರೆ ಇಂಥ ಮಗನ ಪ್ರಾಪ್ತಿಯೇ ಇದ್ದರೆ ಅದು ಮೊದಲೇ ಆಗಬಹುದಾಗಿತ್ತಲ್ಲ. ಅಂಥ ಮಗನೂ ಇದ್ದನಲ್ಲಮ್ಮ. ಇರಲಿಲ್ಲವ? ಅದಕ್ಕೆ ತಾನೇ ಬಂದು ಇಲ್ಲಿ ದೇಹ ತೆಗೆದದ್ದು. ಮನೆಯಲ್ಲಿಯೇ ಬೆಳೆದ ಮಗನೇ ಇದ್ದನಲ್ಲ. ಏನು ಹೀಗೆನ್ನುತ್ತೀರಿ? ಎಲ್ಲಿ? ಯಾರು? ನಿಮ್ಮ ಅಳಿಯ? ಚೆನ್ನಾಯಿತು. ಈ ಯುಕ್ತಿಯ ಮಾತನ್ನು ಕೇಳೋದಕ್ಕೆ ಇಲ್ಲಿಗೆ ಬಂದದ್ದು. ಅಳಿಯ ಮಗನಲ್ಲ, ಸೊಸೆ ಮಗಳಲ್ಲ ಎಂದು ಕೇಳಿಲ್ಲವೇ? ಅವನನ್ನು ಮೆಚ್ಚಿ ಆರಿಸಿ ತಂದಿರಿ. ಮನೆಯಲ್ಲಿಯೇ ಇರುವ ಅಳಿಯನಾಗಬೇಕೆಂದು ತಾಯಿ ತಂದೆ ಇಲ್ಲದ ಹುಡುಗನನ್ನು ನೋಡಿಕೊಟ್ಟಿರಿ. ಮನೆಯಲ್ಲಿ ಮಗನಿಗಿಂತ ಹೆಚ್ಚಾಗಿ ಸಾಕಿ ಸಲಹಿದಿರಿ. ಅವನು ಒಳ್ಳೆಯ ಹುಡುಗನೆನಿಸಿಕೊಂಡ. ಇನ್ನು ಯಾವ ಮಗ ಅದಕ್ಕಿಂತ ಹೆಚ್ಚು ವಿಶ್ವಾಸವನ್ನು ತೋರಿಸಿಯಾನು? ಎಷ್ಟೋ ಜನ ತಿಳಿಯದವರು ಅವನನ್ನು ನಿಮ್ಮ ಮಗನೆಂದೇ ಮಾಡಿಕೊಂಡಿದ್ದಾರೆ. ಮಗಳನ್ನು ಸೊಸೆ ಎಂದುಕೊಂಡಿದ್ದಾರೆ. ಹಾಗಿದ್ದರೆ ಆ ಮಗ ಬೇಡ, ಈ ಮಗ ಹುಟ್ಟಲಿ ಎಂದು ಕೇಳಿದ್ದೇನೆ. ಹಾಗೇ ಆಯಿತು. ಅದು ಹೇಗೆ? ಅಳಿಯನೇ ಹೋಗಬೇಕಾಗಿತ್ತು. ಅವನಿಗೆ ಬದಲು ಮಗಳು ಹೋದಳು. ಅಳಿಯ ಏಕೆ ಹೋಗಬೇಕಾಗಿತ್ತು? ಅವನ ಕರ್ಮ. ಅವನೇನು ಕರ್ಮ ಮಾಡಿದ್ದ? ಹಿಂದೇನು ಮಾಡಿದ್ದನೋ ಬಿಟ್ಟಿದ್ದನೋ? ಈಗ ನಿಮ್ಮ ಕಣ್ಣೆದುರಿಗೆ ಮಾಡುತ್ತಿಲ್ಲವೇ? ನಗುತ್ತಾ ನಗುತ್ತಾ ಮಾಡಿದ್ದನ್ನು ಅಳುತ್ತಾ ಅಳುತ್ತಾ ಅನುಭವಿಸಬೇಕು. ಅಂಥ ಪಾಪದ ಕೆಲಸ ಅವನೇನು ಮಾಡುತ್ತಿಲ್ಲವಲ್ಲಪ್ಪ. ಅವನೇನು ಪೊಲೀಸಿನವನಲ್ಲ, ಚಡ್ಡಿಯಲ್ಲ, ಕಳ್ಳನಲ್ಲ, ಕಾಕನಲ್ಲ, ಒಬ್ಬರನ್ನು ಹೊಡೆದವನಲ್ಲ, ಹಿಂಸಿಸಿದವನಲ್ಲ, ಮತ್ತೊಬ್ಬರೊಡನೆ ಗಟ್ಟಿಯಾಗಿ ಮಾತನಾಡಿದವನಲ್ಲ. ನಿಜ, ಅದಕ್ಕೋಸ್ಕರವೇ ಅವನು ಒಳ್ಳೆಯ ಹುಡುಗ ಅಂದಿದ್ದು. ಎಲ್ಲರೂ ಅನ್ನುತ್ತಿರುವುದು, ಅಯ್ಯೋ ಮಗು ಅಳುತ್ತಿದೆ, ಕರೆದುಕೊಳ್ಳಿ, ಸಮುದಾಯಿಸಿ. ತಾಯಿಯಿಲ್ಲದ ತಪ್ಪಲೆಯನ್ನು ನಾನು ಏನು ಸಮುದಾಯಿಸಲಪ್ಪ. ಮಕ್ಕಳನ್ನು ಎತ್ತಿ ಅಭ್ಯಾಸ ಕೂಡ ತಪ್ಪಿ ಹೋಗಿದೆಯಲ್ಲ. ಕರೆದುಕೊಳ್ಳಿ, ಅಭ್ಯಾಸವಾಗುತ್ತದೆ. ಈಗ ನೀವು ಎತ್ತಿಕೊಳ್ಳಿ ನೋಡಿ, ಸುಮ್ಮನಾಗುತ್ತದೆ. ಅದಕ್ಕೆ ನೀವೇ ತಾಯಿ ಎಂಬ ಬುದ್ಧಿ ಇದೆ. ಅದು ನಿಮ್ಮ ಮಗು ಅಂತ ಜ್ಞಾನವನ್ನು ನೀವು ತಂದುಕೊಳ್ಳಬೇಕು. ಹಾಗಾದರೆ ದೇವರ ಸಂಕಲ್ಪ ನೆರವೇರುತ್ತದೆ. ಸ್ವಲ್ಪ ಹಾಲಿದ್ದರೆ ತರಿಸಿಕೊಡಿ, ಹಾಕಿ ನೋಡುತ್ತೇನೆ. ಭಿಕಾರಿ ಹತ್ತಿರ ಹಾಲೆಲ್ಲಿ ಬರಬೇಕಮ್ಮ? ತಗೊಳ್ಳಿ, ಈ ತೀರ್ಥ ತಗೊಳ್ಳಿ, ಹೇಳಿ, ಎದ್ದು ಬನ್ನಿ, ತಗೊಳ್ಳಿ, ಹಾಗೆ ಕುಡಿಯಿರಿ, ಮಗುವಿಗೂ ಕುಡಿಸಿ, ಅದೇ ಹಾಲಾಗುತ್ತದೆ. ಈಗ ಮಗುವನ್ನು ಕರೆದುಕೊಳ್ಳಿ, ಸಮಾಧಾನ ಮಾಡಿ. ನಿಮ್ಮ ಮಗಳಿಗೆ ಹೇಗೋ ನಿಮ್ಮ ಹಳೆಯನಿಗೆ ಹೇಗೋ ಈ ಮಗುವಿಗೂ ಹಾಗೆ, ಅದಕ್ಕಿಂತ ಇನ್ನೂ ಹೆಚ್ಚಾಗಿ ನೀವು ತಾಯಿ. ಮೊದಲು ನೀವು ಸಮಾಧಾನ ಮಾಡಿಕೊಳ್ಳಿ. ಮಗುವನ್ನು ಸ್ವಲ್ಪ ತಟ್ಟಿ ನೋಡಿ. ಈಗ ಅದಕ್ಕೆ ಸಮಾಧಾನವಾಯಿತು, ಇನ್ನು ನಿದ್ರೆ ಮಾಡುತ್ತದೆ. ನೀವು ಸಮಾಧಾನ ಮಾಡಿಕೊಂಡರೆ ಅದಕ್ಕೆ ಸಮಾಧಾನವಾಗುತ್ತದೆ. ನಾನು ಸಮಾಧಾನವಾಗಿದ್ದರೆ ನೀವು ಸಮಾಧಾನವಾಗುತ್ತೀರಿ. ಎಲ್ಲಿ ಈಗ ಕೇಳಿ? ಏನೋ ಹೇಳುತ್ತಿದ್ದೀರಲ್ಲ. ಏನು ಹೇಳುತ್ತಿದ್ದೆ? ಮಗು ಅಳುವುದಕ್ಕೆ ಮೊದಲು ಮಾಡಿದಾಗ ಏನೇನೋ ಹೇಳಿಕೊಂಡು ಗೋಳಾಡುತ್ತಿದ್ದಿರಲ್ಲ. ಇಲ್ಲಿಗೆ ಬಂದು ನನ್ನನ್ನು ಏನು ಕೇಳಬೇಕೆಂದಿದ್ದೀರಿ? ನನ್ನ ಮಗಳು ಯಾಕೆ ಸತ್ತಳಂತ. ಏಕೆ ಅಂತ ಹೇಳಲಿ. ಎಷ್ಟೋ ದಾರಗಳು ಗೋಜಿ ಗಂಟು ಬಿದ್ದಿತ್ತು. ಅದನ್ನು ಬಿಡಿಸಲು ಹೋಗಿ ಒಂದು ದಾರ ಕಿತ್ತು ಹೋಯಿತು. ಇಲ್ಲಿ ದಾರವೇನು ಬಂತು? ಹಗ್ಗ. ಅದೇ ಕರ್ಮಸೂತ್ರ ಅನ್ನುವುದು. ಹಾಗಂದರೆ ಅದನ್ನು ನನ್ನ ಬಾಯಲ್ಲಿ ಹೊರಡಿಸಬೇಕೆ? ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ. ಅದೆಲ್ಲ ಏಕೆ? ಮುಖ್ಯವಾಗಿ ಭಗವತ್ ಸಂಕಲ್ಪ ಅಂತ ಇಟ್ಟುಕೊಳ್ಳಿ. ಒಳ್ಳೆಯ ಭಗವತ್ ಸಂಕಲ್ಪವಾಯ್ತಲ್ಲ. ಎಲ್ಲದಕ್ಕೂ ಭಗವತ್ ಸಂಕಲ್ಪ. ಆ ಹಾಳು ಭಗವಂತ ಎಲ್ಲಿ ಮೂಗು ಹಿಡಿದುಕೊಂಡು ಕೂತಿದ್ದಾನೋ ಕಾಣೆನಲ್ಲ. ಹೌದು ತಾಯಿ, ಭಗವತ್ ಸಂಕಲ್ಪವಿಲ್ಲದೆ ಒಂದು ಹುಲ್ಲು ಎಸಳು ಅಲುಗಾಡುವುದಿಲ್ಲ. ನನಗೆ ಅದು ಅರ್ಥವಾಗುವುದಿಲ್ಲ. ನನಗೆ ತಿಳಿಯುವಂಥ ಮಾತೇನಾದರೂ ಇದ್ದರೆ ಹೇಳಿ. ಆಗಲಿ, ನಿಮ್ಮ ಮಗಳು ಗಂಡನಿಗಾಗಿ ತನ್ನ ಜೀವ ತೆತ್ತಳು. ಇದಕ್ಕೆ ಅವನಿಗೆ ಹೆಣ್ಣು ಕೊಟ್ಟು ಮನೆಯಲ್ಲಿ ಸಾಕಿಕೊಂಡಿದ್ದು. ಮತ್ತೊಬ್ಬರಿಗೆ, ಅದರಲ್ಲಿಯೂ ತನ್ನ ಗಂಡನಿಗೆ ತನ್ನ ಪ್ರಾಣಕ್ಕಿಂತ ಮತ್ತೇನನ್ನು ಕೊಡಬಹುದು. ಆಕೆ ಇರುವ ತನಕ ಪ್ರೇಮವನ್ನು ಕೊಟ್ಟಳು, ಕೊನೆಗೆ ಪ್ರಾಣವನ್ನು ಕೊಟ್ಟಳು. ಅದು ತಲೆ ಕೆಳಗಾಗಿ ಅವಳು ಮನೆಯಲ್ಲಿ ಗೋಳಾಡುತ್ತಾ ಅವಳನ್ನು ನೋಡಿ ನೀವು ಕೊರಗುತ್ತಾ, ಕೊಟ್ಟವರು ತಂದವರು, ನೆರೆಯವರು ಹೊರೆಯವರು, ಕಂಡವರು ಕೇಳಿದವರು, ಹೋದವರು ಬಂದವರು ಎಲ್ಲರೂ ಅವಳನ್ನು ಶಪಿಸುತ್ತಾ ಮನೆ ಹಾಳಿ ಎಂದು ಮೂತಿ ತಿವಿಯುತ್ತಾ ಇದ್ದಿದ್ದರೆ ಅದನ್ನು ನೋಡಿ ನೀವು ಸಹಿಸುತ್ತಿದ್ದೀರಾ? ಏನೋ ಮಾಡುತ್ತಿದ್ದೇನೋ. ರಾಮ, ಆ ದುಃಖ ಯಾರಿಗೂ ಬೇಡ. ನಮ್ಮ ಜನದಲ್ಲಿ ಮನೆ ತಪ್ಪಿದ ಹೆಣ್ಣು ಮಕ್ಕಳು ಪಡುವ ಪಾಡು ಯಾರಿಗೂ ಬೇಡ. ಈಗಿಗಿಂತಲೂ ಆಗ ಹೆಚ್ಚು ದುಃಖ ಪಡುತ್ತಿದ್ದೀರಿ. ನಿಮ್ಮ ಜೊತೆಗೆ ಆ ಹುಡುಗಿಯು ನಿಮಗಿಂತ 100ರಷ್ಟು ದುಃಖ ಪಡುತ್ತಿದ್ದಳು. ಹುಟ್ಟಿದ ಮೇಲೆ ಎಲ್ಲರೂ ಸಾಯಲೇಬೇಕು. ಕೆಲವರು ಇಂಚು, ಕೆಲವರು ಮುಂಚು. ಆಕೆ ಅರಸಿನ ಕುಂಕುಮ ಇಟ್ಟುಕೊಂಡು ಇರುವ ತನಕ ಎಲ್ಲರ ಕೈಯಲ್ಲೂ ಒಳ್ಳೆಯವಳೆನಿಸಿಕೊಂಡು ಹೋದಳು. ಆ ಪುಣ್ಯ ಎಲ್ಲರಿಗೂ ಎಲ್ಲಿ ಬರುತ್ತೆ? ಎಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಹೋಗಬೇಕೆ?
ಬಾಳಲಿಲ್ಲ, ಬದುಕಲಿಲ್ಲ. ಇನ್ನೂ ಬದುಕಿದ್ದಿದ್ದರೆ ಅವಳೇನೇನೋ ಕಷ್ಟ ನೋಡಬೇಕಾಗಿತ್ತು, ನೀವೇನೇನೋ ಕಷ್ಟ ನೋಡಬೇಕಾಗಿತ್ತು. ಯಾರು ಬಲ್ಲರು? ಬದುಕುವುದು ಕಷ್ಟಪಡುವುದಕ್ಕೆ. ಮತ್ತೆ ತಕ್ಕಮ್ಮ, ಸಂಸಾರದಲ್ಲಿ ಕಷ್ಟವಲ್ಲದೆ ಮತ್ತೇನಿದೆ? ಎಷ್ಟೋ ಜನ ಸುಖವಾಗಿದ್ದಾರಲ್ಲವೇ? ಇದ್ದಾರೆ. ಎಷ್ಟೆಷ್ಟು ಜನರ ಸುಖವನ್ನು ದೋಚಿ ಹಾಕಿಕೊಂಡು ಒಬ್ಬೊಬ್ಬರು ಅನುಭವಿಸುತ್ತಿದ್ದಾರೆಯೋ ನಿಮಗೆ ಗೊತ್ತೇ? ಇದರ ಮೇಲೆ ಯಾವ ಹೊತ್ತದಲ್ಲಿ ಎಂಥ ಹಾವು? ತನ್ನ ಗಂಡನಿಗಾಗಿ ಏಕೆ ಜೀವ ತೆರಬೇಕಾಗಿತ್ತು? ಅವನು ಮಾಡಿದ ಪಾಪವೇನು? ಅವನು ಯಾರ ಸುಖವನ್ನು ಕಿತ್ತುಕೊಂಡಿದ್ದಾನೆ? ಯಾರಿಗೆ ಅನ್ಯಾಯ ಮಾಡಿದ್ದಾನೆ? ಅವನಿಗೆ ಇರುವುದು ಒಂದು ಮೇಷ್ಟರ ಕೆಲಸ. ಅದರಲ್ಲೇನು ವಂಚನೆಯೇ? ಮೋಸವೇ? ಸುಳ್ಳೇ? ತಟವಟವೇ? ಲಂಚವೇ? ರುಶ್ವತ್ತೇ? ಏನೂ ಇಲ್ಲವಲ್ಲ. ಹಾಕಿದ ಹಿಟ್ಟು ಉಯ್ದ ಗಂಜಿ ಅಂತ ಸರ್ಕಾರದವರು ತಾವಾಗಿ ಕೊಟ್ಟ ಸಂಬಳವೆಷ್ಟೋ ಅಷ್ಟು. ಅದರಲ್ಲೇನು ಅವನು ಮಾಡಿದ್ದು ಕರ್ಮ? ನೀವು ಹೇಳುವುದು ನಿಜ ಅಮ್ಮ. ಆದರೆ ಅವರು ಹೇಳುವ ಪಾಠ ಏನು ಗೊತ್ತೇ? ಪಾಠ ಹೇಳುವಾಗ ಮಾಡುವ ಕೆಲಸವೇನು ಗೊತ್ತೇ? ನನಗೇನು ಗೊತ್ತು? ಏನೋ BA ಆದ್ಮೇಲೆ ಕಲ್ಕತ್ತೆಗೆ ಹೋಗಿ 2 ವರ್ಷ ಓದಿಕೊಂಡು ಬಂದ. ಇಲ್ಲಿ ಕೆಲಸಕ್ಕೆ ಸೇರಿದ. ನಿಮಗೆ ಇನ್ನೇನು ಗೊತ್ತು ಪಾಪ? ಅವರು ಅಲ್ಲಿ ಓದಿದಾಗ ಇಲ್ಲಿ ಪಾಠ ಹೇಳುವಾಗ ನಿತ್ಯವೂ ಪ್ರಾಣಿಗಳನ್ನು ಕೊಲ್ಲಬೇಕು, ಕುಯ್ಯಬೇಕು, ಕತ್ತರಿಸಬೇಕು. ರಾಮ ರಾಮ. ಹೌದಮ್ಮ, ಕೇಳಿ ಬೇಕಾದರೆ ಅವುಗಳ ಫಲವೆಲ್ಲ ಇಲ್ಲಿ ಹೋಗಬೇಕು. ಹಾಗಾದ್ರೆ ಆ ಪಾಠ ಇನ್ಯಾರು ಹೇಳುವುದೇ ಇಲ್ಲವೇ? ಅವರಿಗೆಲ್ಲ ಹೀಗೆ ಆಗುತ್ತದೆಯೇ? ಕಟಕರು ನಿತ್ಯ ಹಸು ಕೊಲ್ಲುತ್ತಾರಲ್ಲ, ಅದನ್ನು ತಿನ್ನುವವರು ನಿತ್ಯ ತಿನ್ನುತ್ತಾರಲ್ಲ, ಅವರಿಗೆಲ್ಲ ಹೀಗೆ ಆಗುತ್ತದೆಯೇ? ಅದು ಯಾರಿಗೆ ಒಗ್ಗುತ್ತದೆಯೋ ಅವರಿಗೆ ಒಗ್ಗುತ್ತದೆ, ಅಲ್ಲದೆ ಯಾರು ಏನೇನು ಪಾಪದ ಫಲವನ್ನು ಎಂದೆಂದು ಯಾವ ಯಾವ ರೀತಿಯಲ್ಲಿ ಉಣ್ಣುತ್ತಾರೆಯೋ ನಿಮಗೆ ಕಾಣುತ್ತದೆಯೇ ತಾಯಿ? ಅವನು ಮಾಡಿದ ಕರ್ಮಕ್ಕೆ ಅವಳೇಕೆ ಸಾಯಬೇಕು? ಎಷ್ಟೋ ದಿನ ಸಂಜೆ ಮನೆಗೆ ಬಂದು ಆತನ ತಲೆ ಸಿಡಿಯುತ್ತದೆಂದು ಮಲಗಿ ಬಿಡುತ್ತಿದ್ದ. ಏನೋ ಆಯಾಸವೆಂದು ಹೊರಳುತ್ತಿದ್ದ. ಸರಿಯಾಗಿ ಅನ್ನ ತಿನ್ನುತ್ತಿರಲಿಲ್ಲ, ನಿದ್ರೆ ಮಾಡುತ್ತಿರಲಿಲ್ಲ. ಡಾಕ್ಟರನ್ನು ಕೇಳಿದರೆ ಏನೂ ಇಲ್ಲ, ಅವರಿಗೇನೋ ಆರೋಗ್ಯವಾಗಿದ್ದಾರೆ, ಗಟ್ಟಿಮುಟ್ಟಾಗಿದ್ದಾರೆ ಎನ್ನುತ್ತಿದ್ದರು. ಹೌದು, ಆ ಹುಡುಗಿ ಮಾತ್ರ ಗಂಡನ ಸಂಕಟ ನೋಡಲಾರದೆ, ಅಯ್ಯೋ, ಇದು ನನಗಾದರೂ ಬರಬಾರದೆ, ಅವರು ಆರೋಗ್ಯವಾಗಬಾರದೆ ಎಂದುಕೊಂಡಳು. ಆ ಹುಡುಗಿ ಪತಿವ್ರತೆ, ಸಚ್ಚರಿತ್ರೆ. ದೇವರು ಅವಳ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ. ಹೀಗೆ ಅಂತ ಕಂಡಿದ್ದರೆ ಅವನನ್ನು ಕಲ್ಕತ್ತೆಗೆ ಕಳುಹಿಸುತ್ತಲೂ ಇರಲಿಲ್ಲ. ಅವನಿಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತಲೂ ಇರಲಿಲ್ಲ. ಈ ಕೆಲಸವಲ್ಲದಿದ್ದರೆ ಮತ್ತೊಂದು ಕೆಲಸವಾಗುತ್ತಿತ್ತು. ಮುಂದೆ ಆಗುವುದನ್ನು ಯಾರು ಕಾಣಬಲ್ಲರಮ್ಮ? ಕಣ್ಣಿಗೆ ಕಂಡರೂ ಬಾಯಿಗೆ ಮಾತು ಬರಬೇಕಲ್ಲಮ್ಮ. ಬಾಯಿಗೆ ಬರದ ಕೈಗೆ ಬರುತ್ತದೆಯೇ? ನಿಜ, ಮಾತು ಬರುವುದು ಬಾಯಿಂದಲೇ, ಕೈಯಿಂದಲ್ಲ. ಆದರೆ ಬಾಯಿ ಮಾತನಾಡಬಲ್ಲದೆ ತಾಯಿ. ಆಡಿಸುವವನು ಆಡಿಸಿದರೆ ತಾನೇ ಅದು ಆಡಬಲ್ಲದು. ಅದು ಬರಿಯ ತುತ್ತೂರಿ ಊದುವವನು ಊದಿದರೆ ತಾನೇ ಅದು ಊದಿತು. ಈ ಚಮತ್ಕಾರದ ಮಾತಿಗೇನು? ಚಮತ್ಕಾರವಲ್ಲಮ್ಮ, ಯಥಾರ್ಥ. ಭಗವತ್ ಸಂಕಲ್ಪವನ್ನು ಯಾರು ಮೀರುವುದು ಕಾದಿತ್ತು? ಇದರ ಮೇಲೆ ಹೇಳಿದರೆ ತಾನೇ ಅದು ನಮ್ಮ ಕಿವಿಗೆ ಬಿದ್ದೀತೆ. ನಾವು ಕೇಳುತ್ತೇವೆಯೋ? ದೇವರಿಗೆ ಸಾವಿರಾರು ಬಾಯಿ, ಯಾವ ಬಾಯಿಯಿಂದ ಏನೋ ಆಡುತ್ತಾನೆಯೋ? ನಮಗೆ ಕೇಳುವುದಕ್ಕೆ ಕಿವಿ ಬೇಡವೇ? ಅರಿಯುವುದಕ್ಕೆ ಜ್ಞಾನ ಬೇಡವೇ? ನೀವು ಒಂದು ಸಾರಿ ನಿಮ್ಮೂರಿನಿಂದ ಬರುತ್ತಿರುವಾಗ ಚನ್ನಪಟ್ಟಣದಲ್ಲಿ ಒಬ್ಬರು ರೈಲಿಗೆ ಹತ್ತಿ ಮಾತಿಗೆ ಮಾತು ಬಂದಾಗ ಕಲ್ಕತ್ತೆಗೆ ಯಾಕೆ ಹೋಗಬೇಕು? ಕೊಡುವ ದೇವರು ಎಲ್ಲಿದ್ದರೂ ಕೊಡುತ್ತಾನೆ ಎನ್ನಲಿಲ್ಲವೇ? ನೀವೇಕೆ ಕೇಳಲಿಲ್ಲ? ಇದೆಲ್ಲ ಬ್ರಾಹ್ಮಣರಿಗೆ ಬಂದದ್ದಲ್ಲ ಎಂದು ನಿಮ್ಮ ಪುರೋಹಿತರು ಎನ್ನಲಿಲ್ಲವೇ? ಅವರ ಮಾತನ್ನೇಕೆ ಲಕ್ಷ್ಯ ಮಾಡಲಿಲ್ಲ? ಗಾಡಿ ಹೊಡೆಯುವವನು ಹೇ ಹೇ ಎಂದು ಕೂಗಿಕೊಂಡು ಹೋಗುತ್ತಾನೆ. ಅದನ್ನು ಕಿವಿಯ ಮೇಲೆ ಹಾಕಿಕೊಳ್ಳದಿದ್ದರೆ ಗಾಡಿಗೆ ಸಿಕ್ಕಿಕೊಳ್ಳಬೇಕು. ಅಲ್ಲಿ ನೋಡಿ, ಮಗು ಅಳುತ್ತೆ, ಕರೆದುಕೊಳ್ಳಿ ಪಾಪ, ನೆಲದ ಮೇಲೆ ಹಾಕಿಬಿಟ್ಟಿದ್ದೀರಲ್ಲ ಹಾಗೆ. ಅತ್ತರೆ ಅಳಲಿ, ಯಾರಿಗೆ ಬೇಕು? ಇದಕ್ಕೆ ಅದನ್ನು ನೀವು ಕೇಳಿ ಪಡೆದದ್ದು. ಇದನ್ನೇ ನಾನು ಕೇಳಿದ್ದು, ನಾನು ಪಡೆದೇನೆ. ಇನ್ಯಾರು ಕೇಳಿದ್ದು? ಮತ್ಯಾರು ಪಡೆದದ್ದು? ದೇವರು ಕೊಟ್ಟದ್ದನ್ನ ಚೆನ್ನಾಗಿ ನೋಡಿಕೊಳ್ಳಬೇಕಮ್ಮ, ಇಲ್ಲದಿದ್ದರೆ ಅದು ದಕ್ಕುವುದಿಲ್ಲ. ಹಾಗಾದರೆ ನನ್ನ ಮಗಳನ್ನು ನಾನು ನೋಡಿಕೊಳ್ಳಲಿಲ್ಲವೇ? ಅವಳೇಕೆ ದಕ್ಕಲಿಲ್ಲ? ನೋಡಿಕೊಂಡಿರಿ, ಇಲ್ಲವೆನ್ನುವುದಕ್ಕಾಗುತ್ತದೆಯೇ? ಆದರೆ ಎಷ್ಟು ಆಧರಿಸಬೇಕೋ ಅಷ್ಟು ಆಧರಿಸಲಿಲ್ಲ, ಎಷ್ಟು ವಿಶ್ವಾಸ ತೋರಿಸಬೇಕು ಅಷ್ಟು ತೋರಿಸಲಿಲ್ಲ. ಆ ಹುಡುಗಿ ಎಷ್ಟು ದಿನ ಕಣ್ಣೀರು ಹಾಕಲಿಲ್ಲ. ಎಷ್ಟು ದಿನ ಇವಳು ಏಕೆ ಹುಟ್ಟಿದಳೋ ಎಂದು ನೀವು ಎನ್ನಲಿಲ್ಲ. ನಿಮ್ಮ ಮನೆಯ ಆಳು ತೋಟದಲ್ಲಿರೋ ಗಿಡಗಳನ್ನು ನೋಡಿಕೊಳ್ಳದೆ, ನೀರು ಹಾಕದೆ ಅವುಗಳನ್ನು ಬಳಲಿಸಿದರೆ ನೀವು ಸುಮ್ಮನೆ ಇರುತ್ತೀರಾ? ಗಿಡಗಳ ಮನೆ ಹಾಳಾಯಿತು. ಸಂಸಾರವೂ ಒಂದು ತೋಟದ ಹಾಗೆ ತಾಯಿ. ಬಲಿತ ಮರಗಳು ಬೆಳೆದುಕೊಂಡು ಹೋಗುತ್ತವೆ. ಎಳೆಯ ಸಸಿಗಳನ್ನು ನೋಡಿಕೊಳ್ಳದೆ ಒಣಗಿಸಿದರೆ ಹೇಗೆ? ಹಾಗಾದರೆ ಯಾರನ್ನೂ ಏನು ಅನ್ನಲೇ ಕೂಡದೆ ಯಾಕೆ ಅನ್ನಬೇಕಮ್ಮ? ಮತ್ತೊಬ್ಬರು ಅಂದರೆ ಪ್ರತಿಯಾಗಿ ಅನ್ನುವುದುಂಟು. ಏನೂ ಇಲ್ಲದೆ ನಮ್ಮ ಯಜಮಾನಿಕೆ, ನಮ್ಮ ದೊಡ್ಡತನ, ನಮ್ಮ ದೌಲತ್ತು ತೋರಿಸುವುದಕ್ಕೆ
ಮತ್ತೊಬ್ಬರ ಮನಸ್ಸನ್ನು ನೋಯಿಸಬೇಕೆ? ತಿಳಿದವರು ಹದವಾದವರು ನೊಂದುಕೊಳ್ಳುವುದಿಲ್ಲ. ಮಿಕ್ಕವರು ಸಮಾಧಾನ ಮಾಡಿಕೊಳ್ಳಿ, ಮಗುವನ್ನು ಸಾಕಿ ಇರುವವರನ್ನು ನೋಡಿಕೊಂಡು ಸಂತೋಷವಾಗಿರಿ. ತಗೊಳ್ಳಿ, ಕುಂಕುಮ ಇಟ್ಟುಕೊಳ್ಳಿ, ಊರಿಗೆ ಹೋಗಿಬಿಟ್ಟು ಬನ್ನಿ. ನನಗೆ ಕುಂಕುಮವೂ ಬೇಡ, ಏನೂ ಬೇಡ, ಒಂದು ಸಲ ಇಟ್ಟುಕೊಂಡು ಆಯ್ತಲ್ಲ. ಮುತ್ತೈದೆಯರು ಹಾಗೆನ್ನಬಾರದು. ತಗೊಳ್ಳಿ, ಆ ಪಾಪವನ್ನು ನನ್ನ ತಲೆಗೆ ಕಟ್ಟಬೇಡಿ. ನಮ್ಮನ್ನು ನಾವು ಸಮಾಧಾನ ಮಾಡಿಕೊಳ್ಳದಿದ್ದರೆ ಮತ್ತಾರು ಮಾಡಿ ಯಾರಮ್ಮ? ದೇವರು ಬಂದು ಸಮಾಧಾನ ಹೇಳಿದರೂ ನಮ್ಮ ಮನಸ್ಸಿಗೆ ಇಳಿದರಲ್ಲವೇ? ನಮ್ಮ ಮನಸ್ಸು ತಾನೇ ಸಮಾಧಾನವಾಗಬೇಕಾದದ್ದು. ಕೊನೆಗೆ ಯಾರಿಗೆ ಯಾರು? ನಮಗೆ ನಾವೇ. ಹೌದು, ಕೇಳಿದ್ದನ್ನು ಕೊಡದೆ ಏನೋ ತಲೆಗೆ ಕಟ್ಟಿ ಸಮಾಧಾನ ಮಾಡಿಕೊ ಎಂದರೆ ಹೇಗೆ ಸಮಾಧಾನವಾಗುತ್ತೆ? ಹಿಂದೆ ಯಾರೋ ಒಬ್ಬ ಮೂಗ ತನಗೆ ಹೆಂಡತಿ ಬೇಕು ಅಂತ ಕೇಳಿದ್ದಕ್ಕೆ ಅವನಿಗೆ ಮದುವೆ ಮಾಡಿಸಲಾರದೆ ಮದುವೆ ಮಾಡಿಕೊಳ್ಳುವುದು ಮಕ್ಕಳಾಗುವುದಕ್ಕೆ ತಾನೆ. ಇಗೋ ಇವು ನಿನ್ನ ಮಕ್ಕಳು, ಒಂದಲ್ಲ ಎರಡಲ್ಲ 3, ಇವನ್ನು ಸಾಕು ಎಂದು 3 ಗಿಡಗಳನ್ನು ನೆಟ್ಟು ಅವುಗಳಿಗೆ ಅವನ ಕೈಯಲ್ಲಿ ಬೆನ್ನು ಮುರಿಯ ನೀರು ಒರೆಸಿದರಂತೆ. ಹಾಗಾಯ್ತು. ನಿಜ ಅಮ್ಮ, ನಾನು ಆ ಕಥೆಯನ್ನು ಕೇಳಿದ್ದೇನೆ. ಆದರೆ ನಾವು ಕೇಳಿದ್ದನ್ನೆಲ್ಲ ಕೊಟ್ಟುಬಿಡಲು ಯಾರು ಅದನ್ನು ಸಿದ್ಧವಾಗಿ ಕೈಲಿ ಹಿಡಿದುಕೊಂಡು ಸೊಂಟ ಕಟ್ಟಿಕೊಂಡು ಅಲ್ಲೆಲ್ಲೋ ಅಜ್ಞಾಧಾರಕವಾಗಿ ನಿಂತುಕೊಂಡಿದ್ದಾರೆ ಅಂತ ಮಾಡಿಕೊಂಡಿದ್ದೀರಿ. ತಗೊಳ್ಳಿ, ಕುಂಕುಮ ಇಟ್ಕೊಳ್ಳಿ.